ನನ್ನ ಸೂಕ್ಷ್ಮ ಹಾಗೂ ತಿಳುವಳಿಕೆಯುಳ್ಳ ಮಕ್ಕಳೇ, ನಿವೃತ್ತಿ ಮಾರ್ಗದ ಸನ್ಯಾಸಿಗಳೇ, ಯಾರು ತಮ್ಮ ಸ್ತ್ರೀಯನ್ನು ಬಿಟ್ಟು ವಿಧವೆಯರನ್ನಾಗಿ ಮಾಡಿ ಹೋಗುತ್ತಾರೆ, ಮಕ್ಕಳನ್ನು ಅನಾಥರನ್ನಾಗಿ ಮಾಡಿ ಹೋಗುತ್ತಾರೆ, ಅಂಥವರನ್ನು ಮತ್ತೆ ತಮ್ಮ ಗುರುಗಳನ್ನಾಗಿ ಮಾಡಿಕೊಳ್ಳುವುದರಿಂದ ಏನು ಲಾಭವಿದೆ? ಅವರಿಂದ ನಮಗೆ ಯಾವ ದೀಕ್ಷೆ ಸಿಗುತ್ತದೆ? ಕಾವಿ ಬಟ್ಟೆಯನ್ನು ಧರಿಸಿ ಮುಖವನ್ನು ತಿರುಗಿಸಿಕೊಂಡು ಸನ್ಯಾಸಿಗಳಾಗುವುದಾದರೆ ಅವರನ್ನು ಅನುಯಾಯಿಗಳು ಎಂದು ಕರೆಯಬಹುದು. ತಮ್ಮನ್ನು ತಾವು ಸನ್ಯಾಸಿಗಳ ಅನುಯಾಯಿಗಳು ಎಂದು ಕರೆದುಕೊಳ್ಳುತ್ತಾ ಮತ್ತೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೆ ಅಂಥವರನ್ನು ಅನುಯಾಯಿಗಳು ಎಂದು ಹೇಗೆ ಕರೆಯುವುದು? ಇದು ಪಾಠಶಾಲೆಯಾಗಿದೆ. ಯಾವುದರ ಪಾಠಶಾಲೆ? ಆತ್ಮರುಗಳ ಪಾಠಶಾಲೆಯಾಗಿದೆ. ಆತ್ಮ ಶರೀರದ ವಿನಃ ಏನನ್ನೂ ಕೇಳಲು ಸಾಧ್ಯವಿಲ್ಲ ಎನ್ನುವುದು ಅವಶ್ಯವಾಗಿ ಗೊತ್ತಿದೆ. ಯಾವಾಗ ಆತ್ಮರುಗಳ ಪಾಠಶಾಲೆ ಎಂದು ಕರೆಯುತ್ತಾರೆ ಎಂದರೆ, ಯಾವಾಗ ಆತ್ಮ ಶರೀರದ ವಿನಃ ಏನನ್ನೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಎನ್ನುವುದನ್ನು ನೀವು ತಿಳಿದುಕೊಳ್ಳುತ್ತೀರಿ ಆಗ. ಆದರೆ ಜೀವಾತ್ಮರುಗಳ ಪಾಠಶಾಲೆ ಎಂದು ಹೇಳಬೇಕಾಗುತ್ತದೆ. ಈಗ ಜೀವಾತ್ಮರುಗಳ ಪಾಠಶಾಲೆ ಎಲ್ಲ ಕಡೆ ಇದೆ. ಆದ್ದರಿಂದ ಇದನ್ನು ಆತ್ಮರುಗಳ ಪಾಠಶಾಲೆ ಎಂದು ಹೇಳಲಾಗುತ್ತದೆ. ಹಾಗೂ ಸ್ವಯಂ ಪರಂಪಿತ ಪರಮಾತ್ಮ ಬಂದು ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಅದು ಶಾರೀರಿಕ ಶಿಕ್ಷಣ, ಇದು ಆತ್ಮಿಕ ಶಿಕ್ಷಣ. ಇದನ್ನು ಸ್ವಯಂ ಬೇಹದ್ದಿನ ತಂದೆಯೇ ಬಂದು ಓದಿಸುತ್ತಿದ್ದಾರೆ. ಅಂದ ಮೇಲೆ ಇದು ಗಾಡ್ ಫಾದರ್ನ ಯೂನಿವರ್ಸಿಟಿ, ಪರಮಾತ್ಮನ ವಿಶ್ವವಿದ್ಯಾಲಯವಾಗಿದೆ. ಭಗವಾನು ವಾಚನೂ ಆಗಿದೆ ತಾನೆ. ಇದು ಭಕ್ತಿ ಮಾರ್ಗ ಅಲ್ಲ, ಇದು ಶಿಕ್ಷಣ ಆಗಿದೆ. ಶಾಲೆಯಲ್ಲಿ ಓದುತ್ತಾರೆ. ಓದುವಂಥವರು ಯಾರಾದರೂ ಭಕ್ತಿ ಮಾಡುತ್ತಾರೆಯೇನು? ಭಕ್ತಿ ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ ಇರುತ್ತದೆ. ಪಾಠಶಾಲೆಯಲ್ಲಿ ಶಿಕ್ಷಣ ಇರುತ್ತದೆ. ಇದು ಪಾಠಶಾಲೆಯಾಗಿದೆ. ಯಾರು ಓದಿಸುತ್ತಿದ್ದಾರೆ? ಭಗವಾನು ವಾಚ ಇದೆ. ಅನ್ಯ ಯಾವ ಪಾಠಶಾಲೆಯಲ್ಲಿಯೂ ಭಗವಾನು ವಾಚ ಎಂದು ಕರೆಯುವುದಿಲ್ಲ. ಕೇವಲ ಈ ಒಂದು ಸ್ಥಳದಲ್ಲಿ ಇಲ್ಲಿ ಭಗವಾನು ವಾಚ ಎಂದು ಹೇಳಲಾಗುತ್ತದೆ. ಇಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಿಗೇನೆ ಜ್ಞಾನಸಾಗರ ಎಂದು ಹೇಳಲಾಗುತ್ತದೆ. ಆ ತಂದೆಯೇ ನಾವು ಮಕ್ಕಳಿಗೆ ಜ್ಞಾನ ಕೊಡುತ್ತಿದ್ದಾರೆ. ಅನ್ಯರೆಲ್ಲರೂ ಭಕ್ತಿ ಮಾರ್ಗದಲ್ಲಿ ಇದ್ದಾರೆ. ಅದು ಭಕ್ತಿಗೋಸ್ಕರ ತಂದೆ ಹೇಳುತ್ತಾರೆ, ಅದು ಭಕ್ತಿ ದುರ್ಗತಿಯಾಗಿದೆ. ನಾನೇ ಬಂದು ನೀವು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ನಿಮ್ಮನ್ನು ಸದ್ಗತಿಗೆ ಕರೆದುಕೊಂಡು ಹೋಗುತ್ತೇನೆ. ಅದಕ್ಕೆ ಗಾಯನವೂ ಇದೆ. ಸರ್ವರ ಸದ್ಗತಿದಾತ ಪರಮಾತ್ಮ ಒಬ್ಬರೇ ಆಗಿದ್ದಾರೆ. ಆ ತಂದೆ ಏನು ಓದಿಸುತ್ತಾರೆ? ಆ ತಂದೆಯೇ ಬಂದು ನಾವು ಮಕ್ಕಳಿಗೆ ರಾಜಯೋಗದ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಆತ್ಮ ಶರೀರದ ಮೂಲಕ ಕೇಳುತ್ತಿದೆ. ಅನ್ಯ ಯಾವ ಕಾಲೇಜಿನಲ್ಲಿಯೂ ಭಗವಾನು ವಾಚ ಇಲ್ಲ. ಭಾರತದಲ್ಲಿಯೇ ಭಗವಾನು ವಾಚ ಇದೆ. ಇಲ್ಲಿಯೇ ಶಿವ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ. ಭಗವಂತ ನಿರಾಕಾರ. ಆ ನಿರಾಕಾರನ ಶಿವ ಜಯಂತಿಯನ್ನು ಹೇಗೆ ಆಚರಣೆ ಮಾಡುತ್ತೀರಿ? ಜನ್ಮದಿನವನ್ನು ಆಚರಣೆ ಮಾಡಬೇಕಾದರೆ ಅವರು ಶರೀರದಲ್ಲಿ ಪ್ರವೇಶ ಮಾಡಿರಬೇಕು. ತಂದೆ ಹೇಳುತ್ತಾರೆ, ನಾನು ಗರ್ಭದಲ್ಲಿ ಎಂದೂ ಸಹ ಪ್ರವೇಶ ಮಾಡುವುದಿಲ್ಲ. ನೀವೆಲ್ಲರೂ ಗರ್ಭದಲ್ಲಿ ಪ್ರವೇಶ ಮಾಡುತ್ತೀರಿ. ನೀವು 84 ಜನ್ಮಗಳನ್ನು ಪಡೆದುಕೊಳ್ಳುತ್ತೀರಿ. ಎಲ್ಲರಿಗಿಂತ ಜಾಸ್ತಿ 84 ಜನ್ಮಗಳನ್ನು ಈ ಲಕ್ಷ್ಮೀನಾರಾಯಣರು ಪಡೆದುಕೊಳ್ಳುತ್ತಾರೆ. 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾ ಸುಂದರ ಇದ್ದಂಥವರು ನಂತರ ಶ್ಯಾಮ ಕಪ್ಪಾಗುತ್ತಾರೆ, ಹಳ್ಳಿಯ ಹುಡುಗರಾಗುತ್ತಾರೆ. ಇವರಿಗೆ ಲಕ್ಷ್ಮೀನಾರಾಯಣ ಎಂದು ಕರೆಯಿರಿ ಅಥವಾ ರಾಧೆ ಕೃಷ್ಣ ಎಂದು ಕರೆಯಿರಿ, ಒಂದೇ. ಬಾಲ್ಯತನದಲ್ಲಿ ರಾಧೆ ಕೃಷ್ಣ ಆಗುತ್ತಾರೆ. ಅವರು ಯಾವಾಗ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಆಗ ಸ್ವರ್ಗದಲ್ಲಿ ಪಡೆದುಕೊಳ್ಳುತ್ತಾರೆ. ಅದನ್ನು ವೈಕುಂಠ ಎಂದು ಕರೆಯಲಾಗುತ್ತದೆ. ಮೊದಲ ನಂಬರಿನ ಜನ್ಮ ಇವರದಾಗಿದೆ. ಇವರೇ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ.
ಶ್ಯಾಮ ಸುಂದರ, ಸುಂದರ ಇದ್ದಂಥವರು ನಂತರ ಶ್ಯಾಮ ಆಗುತ್ತಾರೆ. ಕೃಷ್ಣ ಎಲ್ಲರಿಗೂ ಪ್ರಿಯ ಆಗುತ್ತಾನೆ. ಕೃಷ್ಣನ ಜನ್ಮ ಹೊಸ ಜಗತ್ತಿನಲ್ಲಿ ಆಗುತ್ತದೆ. ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಹಳೆಯ ಜಗತ್ತಿನಲ್ಲಿ ಬರುತ್ತಾರೆ, ಪತಿತರಾಗುತ್ತಾರೆ. ಪತಿತರಿಂದ ಮತ್ತೆ ಪಾವನರಾಗಬೇಕು. ಪತಿತ ಶ್ಯಾಮ, ಪಾವನ ಸುಂದರ. ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ಪಾವನರಾಗುತ್ತೇವೆ. ಕಾಮಚಿತೆಯ ಮೇಲೆ ಕುಳಿತಾಗ ಪತಿತರಾಗುತ್ತೇವೆ. ತಂದೆ ತಿಳಿಸುತ್ತಿದ್ದಾರೆ, ಈ ಸಮಯದಲ್ಲಿ ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದಾರೆ. ಕಾಮಚಿತೆ ಸುಡುವುದರಿಂದ ಕಪ್ಪಾಗುತ್ತಾರೆ. ಇದಕ್ಕೆ ಹೇಳಲಾಗುತ್ತದೆ ಕಾಮ ಅಗ್ನಿ. ಈ ಕಾಮ ಅಗ್ನಿ ಸುಡುತ್ತದೆ. ಕಾಮ ಅಗ್ನಿಯಲ್ಲಿ ಸುಟ್ಟು ಶ್ಯಾಮ ಆಗಿದ್ದಾರೆ. ಈಗ ಮತ್ತೆ ಸುಂದರರಾಗಬೇಕು. ಈ ಆಟವೇ ಇದೇ ರೀತಿ ಇದೆ. ಭಾರತ ಮೊಟ್ಟ ಮೊದಲು ಸತೋಪ್ರಧಾನ ಸುಂದರವಾಗಿತ್ತು, ಈಗ ಕಪ್ಪಾಗಿದೆ. ತಂದೆ ಹೇಳುತ್ತಿದ್ದಾರೆ, ಇಷ್ಟೆಲ್ಲ ಆತ್ಮರುಗಳು ನನ್ನ ಮಕ್ಕಳಾಗಿದ್ದಾರೆ. 5 ಕೋಟಿ 7 ಕೋಟಿ ಆತ್ಮರುಗಳೆಲ್ಲರೂ ಈಗ ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಕಪ್ಪಾಗಿದ್ದಾರೆ. ಈಗ ನಾನೇ ಬಂದು ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಈ ಸೃಷ್ಟಿ ಚಕ್ರವೇ ಅದೇ ರೀತಿ ಇದೆ. ಹೂದೋಟದಿಂದ ಮುಳ್ಳಿನ ಕಾಡು, ಮುಳ್ಳಿನ ಕಾಡಿನಿಂದ ಹೂದೋಟ ಆಗುವ ರೀತಿಯಲ್ಲಿ. ಕಾಡನ್ನು ತೋಟ ಎಂದು ಯಾರೂ ಕರೆಯುವುದಿಲ್ಲ. ಕಾಡಿನಲ್ಲಿ ಪ್ರಾಣಿಗಳಂತಹ ಮಂಗಗಳು ಇರುತ್ತವೆ. ತಂದೆ ತಿಳಿಸುತ್ತಿದ್ದಾರೆ, ನೀವು ಎಷ್ಟೊಂದು ಸುಂದರ ವಿಶ್ವದ ಮಾಲೀಕ ಆಗಿದ್ದವರು, ಈಗ ಮತ್ತೆ ವಿಶ್ವದ ಮಾಲೀಕ ಆಗುತ್ತಿದ್ದೀರಿ. ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರು ಆಗಿದ್ದರು ತಾನೆ. ಇವರೇ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾ ಈಗ ಈ ರೀತಿ ಆಗಿದ್ದಾರೆ. ಅಂದರೆ ಅರ್ಥ, ಇವರ ಆತ್ಮ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾ, ಅಂದರೆ ಅರ್ಥ ಇವರ ಆತ್ಮ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾ ಈಗ ತಮೋಪ್ರಧಾನ ಆಗಿದೆ. ಆತ್ಮ ಈಗ ಓದುತ್ತಿದೆ. ಭಕ್ತಿ ಅಲ್ಲ, ಅಂಧಶ್ರದ್ಧೆಯುಳ್ಳಂತಹ ಭಕ್ತಿಯಿಂದ ಸಂಪೂರ್ಣ ದುರ್ಗತಿ ಆಯಿತು. ನೀವೇ ಎಲ್ಲರಿಗಿಂತ ಜಾಸ್ತಿ ಭಕ್ತಿಯನ್ನು ಮಾಡಿದ್ದೀರಿ, ನಂತರ ನಿಮ್ಮದೇ ದುರ್ಗತಿ ಆಗಿದೆ. ಪ್ರಾರಂಭದಲ್ಲಿ ನೀವೇ ಬಹಳಷ್ಟು ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೀರಿ. ದೇವತೆಗಳು ವಾಮ ಮಾರ್ಗಕ್ಕೆ ಹೋಗಿದ್ದಾರೆ. ವಾಮ ಮಾರ್ಗವನ್ನು ವಿಕಾರಿ ಮಾರ್ಗ ಎಂದು ಹೇಳಲಾಗುತ್ತದೆ. ಇಷ್ಟು ಜನ್ಮಗಳು ಪವಿತ್ರ ಮಾರ್ಗದಲ್ಲಿ ಇದ್ದಂಥವರು ಇಷ್ಟು ಜನ್ಮ ಅಪವಿತ್ರ ಮಾರ್ಗದಲ್ಲಿ ಬರುತ್ತೀರಿ. ನೀವು ಪವಿತ್ರ ಪ್ರವೃತ್ತಿ ಮಾರ್ಗದವರು ಆಗಿದ್ದವರು. ಸನ್ಯಾಸಿಗಳು ಸಹ ನಿವೃತ್ತಿ ಮಾರ್ಗದವರು. ಅವರು ಎಂದೂ ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ಅವರು ಸುಖವನ್ನು ಕಾಗೆ ಬಂಗಾರದ ಸಮಾನ ಎಂದು ತಿಳಿದುಕೊಂಡಿದ್ದಾರೆ. ನೀವು ಮಕ್ಕಳು ಹೇಳುತ್ತೀರಿ, ಈ ಸಮಯದ ಸುಖ ಮನುಷ್ಯರಿಗೆ ಕಾಗೆ ಬಂಗಾರದ ಸಮಾನ ಆಗಿದೆ. ಅಲ್ಪಕಾಲದ ಕ್ಷಣಭಂಗೂರದ ಸುಖವನ್ನು ಕೊಡುತ್ತದೆ. ಸತ್ಯಯುಗದಲ್ಲಿ ನಿಮಗೆ ಇಷ್ಟೊಂದು ಅಪಾರವಾದ ಸುಖ ಇರುತ್ತದೆ. ಅಲ್ಲಿ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಅದಕ್ಕೆ ಗಾಯನವೂ ಸಹ ಇದೆ. ದುಃಖದಲ್ಲಿ ಭಗವಂತನನ್ನು ಎಲ್ಲರೂ ಸ್ಮರಣೆ ಮಾಡುತ್ತಾರೆ. ಅದೇ ಸುಖ ಬಂದಾಗ ಯಾರೂ ಸ್ಮರಣೆ ಮಾಡುವುದಿಲ್ಲ. ಯಾರನ್ನ ನೆನಪು ಮಾಡುವುದಿಲ್ಲ? ಭಗವಂತ ತಂದೆಯನ್ನು. ಇಷ್ಟೆಲ್ಲ ಆತ್ಮರುಗಳು ಭಗವಂತನನ್ನು ನೆನಪು ಮಾಡುತ್ತಾರೇನೋ? ದೇವತೆಗಳು ಎಷ್ಟೊಂದು ಜನ ಇದ್ದಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಜನರನ್ನು ನೆನಪು ಮಾಡುತ್ತಾರೆ ಯಾರಿಗೂ ಗೊತ್ತಿಲ್ಲ. ಕೃಷ್ಣ ಯಾವಾಗ ಬರುತ್ತಾನೆ, ಕೃಷ್ಣ ಯಾರು, ಏನು ಮಾಡುತ್ತಾನೆ ಯಾರಿಗೂ ಗೊತ್ತಿಲ್ಲ. ಕೃಷ್ಣ ಮತ್ತು ನಾರಾಯಣರಲ್ಲಿ ವ್ಯತ್ಯಾಸ ಏನಿದೆ ಇದು ಸಹ ಯಾರಿಗೂ ಗೊತ್ತಿಲ್ಲ. ಶಿವ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ಶಿವ ತಂದೆಯ ನಂತರ ಬ್ರಹ್ಮ, ವಿಷ್ಣು, ಶಂಕರರು, ಅವರನ್ನು ದೇವತೆ ಎಂದು ಹೇಳಲಾಗುತ್ತದೆ. ಇಲ್ಲಿ ಕಾಡು ಮನುಷ್ಯರು ಎಲ್ಲರಿಗೂ ಭಗವಂತ ಎಂದು ಹೇಳುತ್ತಿದ್ದಾರೆ.
ಸರ್ವವ್ಯಾಪಿ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಿದ್ದಾರೆ, ಮಾಯೆ ಸರ್ವವ್ಯಾಪಿಯಾಗಿದೆ, 5 ವಿಕಾರಗಳು ಸರ್ವವ್ಯಾಪಿಯಾಗಿದೆ. ಪ್ರತಿಯೊಬ್ಬರೊಳಗೂ ಮಾಯೆಯ 5 ವಿಕಾರಗಳು ಇದ್ದಾವೆ. ಸತ್ಯಯುಗದಲ್ಲಿ ಯಾವ ವಿಕಾರವೂ ಇರುವುದಿಲ್ಲ. ಮುಕ್ತಿಯಲ್ಲಿಯೂ ಸಹ ಆತ್ಮರುಗಳು ಪವಿತ್ರವಾಗಿರುತ್ತಾರೆ. ಅಪವಿತ್ರತೆಯ ಯಾವ ಮಾತೂ ಇಲ್ಲ. ರಚಯಿತ ತಂದೆನೇ ಬಂದು ತನ್ನ ಪರಿಚಯವನ್ನು ನಾವು ಮಕ್ಕಳಿಗೆ ಕೊಡುತ್ತಿದ್ದಾರೆ. ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಅಂದರೆ ಅರ್ಥ, ನಮ್ಮನ್ನು ಆಸ್ತಿಕರನ್ನಾಗಿ ಮಾಡುತ್ತಿದ್ದಾರೆ. ಆದರೆ ಜಗತ್ತಿನಲ್ಲಿ ಎಲ್ಲರೂ ನಾಸ್ತಿಕರಾಗಿದ್ದಾರೆ. ನೀವು ಸಹ ಕಲ್ಪದಲ್ಲಿ 1 ಸಾರಿ ಆಸ್ತಿಕರಾಗುತ್ತೀರಿ. ಈ ನಿಮ್ಮ ಜೀವನ ದೇವತೆಗಳಿಗಿಂತಲೂ ಸಹ ಉತ್ತಮವಾಗಿದೆ. ಅದಕ್ಕೆ ಗಾಯನವೂ ಸಹ ಇದೆ. ಮನುಷ್ಯರ ಜನ್ಮ ಸಿಗುವುದು ಬಹಳ ದುರ್ಲಭ. ಅಂದರೆ ಕಲ್ಪಕ್ಕೆ 1 ಸಾರಿ ಮನುಷ್ಯರ ಜನ್ಮ ಸಿಗುತ್ತದೆ. ಇಂಥ ಅಮೂಲ್ಯ ಜೀವನವನ್ನು ಪಡೆದುಕೊಳ್ತಾ ಇದ್ದೀವಿ. ಇದು ವಜ್ರ ಸಮಾನ ಜನ್ಮ ಎಂದು ಗಾಯನ ಇದೆ. ಈಗ ಕವಡೆಯ ಸಮಾನ ಅಂದರೆ ಏನು, ವಜ್ರ ಸಮಾನ ಅಂದರೆ ಏನು ಅನ್ನುವುದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಕಲಿಯುಗದ ಅಂತ್ಯದಲ್ಲಿ ಕವಡೆಯ ಸಮಾನರಾಗುತ್ತೇವೆ. ಮತ್ತೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ವಜ್ರ ಸಮಾನ ಜೀವನವನ್ನು ರೂಪಿಸಿಕೊಳ್ಳುತ್ತೇವೆ. ಇವರ ಜನ್ಮವನ್ನು ಅಂದರೆ ಲಕ್ಷ್ಮೀನಾರಾಯಣರ ಜನ್ಮವನ್ನು ವಜ್ರ ಸಮಾನ ಎಂದು ಕರೆಯುವುದಿಲ್ಲ. ನೀವು ಮಕ್ಕಳ ಜನ್ಮ ವಜ್ರ ಸಮಾನ ಆಗಿದೆ. ನೀವು ಈಶ್ವರಿಯ ಸಂತಾನರಾಗಿದ್ದೇವೆ. ನೀವು ಈಶ್ವರಿಯ ಸಂತಾನರಾಗಿದ್ದೀರಿ. ಇಲ್ಲಿ ನೀವು ಮಕ್ಕಳು ಹೇಳುತ್ತೀರಿ, ನಾವು ಈಶ್ವರನ ಸಂತಾನರಾಗಿದ್ದೇವೆ. ದೇವತೆಗಳು ದೈವಿ ಸಂತಾನರಾಗಿರುತ್ತಾರೆ. ಇಲ್ಲಿ ನೀವು ಮಕ್ಕಳು ಈಶ್ವರ ನಮ್ಮ ತಂದೆ ಎಂದು ಹೇಳುತ್ತೀರಿ. ಆ ತಂದೆಯೇ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಏಕೆಂದರೆ ತಂದೆ ಜ್ಞಾನಸಾಗರ ಆಗಿದ್ದಾರೆ ತಾನೆ. ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಗೀತೆಯಲ್ಲಿ ಭಗವಾನುವಾಚ ಎಂದು ಏನು ಬರೆದಿದ್ದಾರೆ ಅದು ತಪ್ಪಾಗಿದೆ. ಅಂದರೆ ತಂದೆಯ ಬದಲಿಗೆ ಮಗನ ಹೆಸರನ್ನು ಸೇರಿಸಿದ್ದಾರೆ. ಗೀತೆಯನ್ನು ಸಂಪೂರ್ಣ ಖಂಡನೆ ಮಾಡಿದ್ದಾರೆ. ಅದರಲ್ಲಿ ತಂದೆಯ ಹೆಸರು ಬರಬೇಕಾಗಿತ್ತು. ಹೆಸರನ್ನು ಬದಲಿ ಮಾಡಿ ತೋರಿಸಿದ್ದಾರೆ. ಯಾರು ಪತಿತರನ್ನು ಪಾವನರನ್ನಾಗಿ ಮಾಡುತ್ತಿದ್ದಾರೆ ಅವರ ಹೆಸರು ಅದರಲ್ಲಿ ಹಾಕಬೇಕಾಗಿತ್ತು. ಕೃಷ್ಣನ ಆತ್ಮನ ಹೆಸರನ್ನು ಹಾಕಿದ್ದಾರೆ. ಕೃಷ್ಣ ಸತ್ಯಯುಗದಲ್ಲಿ ಇದ್ದ. ಕೃಷ್ಣನ ನಾಮ ರೂಪ ಎಲ್ಲವನ್ನೂ ಸಹ ಚೇಂಜ್ ಆಗುತ್ತದೆ. ಕೃಷ್ಣ ಜನನ ಮರಣ ಚಕ್ರದಲ್ಲಿ ಬರುತ್ತಾ ಅವನ ನಾಮ ರೂಪ ಎಲ್ಲವೂ ಸಹ ಪರಿವರ್ತನೆಯಾಗುತ್ತದೆ. ಆದರೆ ಅದರಲ್ಲಿ ಕೃಷ್ಣ ಭಗವಾನ್ ಎಂದು ಬರೆದಿದ್ದಾರೆ. ವಾಸ್ತವದಲ್ಲಿ ಶ್ರೀಕೃಷ್ಣ ವೈಕುಂಠದಲ್ಲಿ ಇರುತ್ತಾನೆ. ಅಲ್ಲಿ ಈ ರಾಜ್ಯ ಎಲ್ಲಿಂದ ಬಂದಿತು? ಇದೆಲ್ಲ ಹೊಸ ಮಾತುಗಳಾಗಿದ್ದಾವೆ. ಈ ಜ್ಞಾನ ಕಲ್ಪದಲ್ಲಿ 1 ಸಾರಿ ಮನುಷ್ಯರಿಗೆ ಸಿಗುತ್ತದೆ. ಯಾವುದು ಕಳೆದು ಹೋಯಿತು ಅದನ್ನು ದ್ವಾಪರ ಯುಗದಿಂದ ಹಿಡಿದು ಕಲಿಯುಗದ ತನಕ ಮಾಡುತ್ತೇವೆ. ಅದು ಸಹ ಭಕ್ತಿಯಾಗಿದೆ. ಯಾವುದು ಕಳೆದು ಹೋಯಿತು ದ್ವಾಪರ ಯುಗದಿಂದ ಹಿಡಿದು ಕಲಿಯುಗದ ತನಕ ಮಾಡುತ್ತೇವೆ, ಅದು ಭಕ್ತಿಯಾಗಿದೆ. ಈ ಜ್ಞಾನ ಕಲ್ಪಕ್ಕೆ 1 ಸಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಸಿಗುತ್ತದೆ. ಇದರಿಂದ ಉತ್ತಮ ಪುರುಷರಾಗುತ್ತೇವೆ. ಉತ್ತಮಾತಿ ಉತ್ತಮರಾಗುವಂತಹ ಯುಗ ಇದಾಗಿದೆ. ಕಲಿಯುಗ ಹಾಗೂ ಸತ್ಯಯುಗದ ಮಧ್ಯದಲ್ಲಿ ಈ ಯುಗ ಇದೆ. ಇದರ ಬಗ್ಗೆ ಜಗತ್ತಿನವರಿಗೆ ಗೊತ್ತಿಲ್ಲ. ಎಲ್ಲ ಮನುಷ್ಯರು ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾರೆ. ಸ್ಮಶಾನ ನಿವಾಸಿಗಳಾಗಿದ್ದಾರಲ್ಲವೇ? ಈಗ ಎಲ್ಲದರ ವಿನಾಶ ಎದುರಿಗೆ ನಿಂತಿದೆ. ಆದ್ದರಿಂದ ಈಗ ನೀವು ಮಕ್ಕಳು ಯಾರೊಂದಿಗೂ ಸಂಬಂಧವನ್ನು ಇಟ್ಟುಕೊಳ್ಳಬಾರದು. ಗೀತೆಯಲ್ಲಿಯೂ ಸಹ ಇದೆ, ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಣೆ ಮಾಡುತ್ತಾರೆ
ಅಂತ್ಯಕಾಲದಲ್ಲಿ ಯಾರು ಶಿವತಂದೆಯನ್ನು ಸ್ಮರಣೆ ಮಾಡುತ್ತಾರೆ ಅವರು ನಾರಾಯಣ ಎಲ್ಲಿ ಅವತಾರ ತೆಗೆದುಕೊಳ್ಳುತ್ತಾನೆ, ನಾರಾಯಣ ಎಲ್ಲಿ ಜನ್ಮ ಪಡೆದುಕೊಳ್ಳುತ್ತಾನೆ ಆ ಕುಲದಲ್ಲಿ ಬರುತ್ತಾರೆ ಎಂದು ಹೇಳುತ್ತಾರೆ. ಭಗವಂತನ ವಿನಃ ಬೇರೆ ಯಾರನ್ನು ನೆನಪು ಮಾಡಬಾರದು. ಆಗ ಮಾತ್ರ ನಾರಾಯಣನ ಕುಲದಲ್ಲಿ, ನಾರಾಯಣನ ರಾಜ್ಯದಲ್ಲಿ ಮನುಷ್ಯರು ಅವತಾರ ತೆಗೆದುಕೊಳ್ಳುತ್ತಾರೆ. ಈ ಏಣಿ ಬಹಳ ತಿಳಿದುಕೊಳ್ಳುವಂಥದ್ದಾಗಿದೆ. ನಾವು ಹೇಗೆ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತೇವೆ? ಏಣಿಯ ಚಿತ್ರದಲ್ಲಿ ಎಲ್ಲವೂ ಇದೆ. ನಾವೇ ದೇವತೆಗಳು, ನಂತರ ನಾವೇ ಕ್ಷತ್ರಿಯರು, ನಾವೇ ವೈಶ್ಯ, ನಾವೇ ಶೂದ್ರರಾಗುತ್ತೇವೆ. ಈ ಶಬ್ದಗಳು ಇದೆ ತಾನೇ? ಇದು ಚಿಹ್ನೆಯಾಗಿದೆ. ಅಂದರೆ ದೇವತಾ ಕ್ಷತ್ರಿಯ ಹೇಗೆ ನಾವು ಕೆಳಗಿಳಿಯುತ್ತಾ ಬರುತ್ತೇವೆ ಎನ್ನುವಂತಹ ಚಿಹ್ನೆಗಳಾಗಿದೆ. ಇದು ರಾವಣನ ರಾಜ್ಯ ಆಗಿದೆ. ಇದನ್ನು ಅಸುರಿ ರಾಜ್ಯ, ಶೈತಾನಿ ರಾಜ್ಯ ಎಂದು ಹೇಳಲಾಗುತ್ತದೆ. ಶಾಸ್ತ್ರದಲ್ಲಿ ಏನೆಲ್ಲ ಕಲಿಸುತ್ತಿದ್ದಾರೆ? ದುರ್ಗತಿಯನ್ನು ಪಡೆದುಕೊಳ್ಳುವಂಥದ್ದಾಗಿದೆ. ಎಷ್ಟೊಂದು ಜನ ಗುರುಗಳನ್ನು ಮಾಡಿಕೊಳ್ಳುತ್ತಾ ಬಂದಿದ್ದೇವೆ. ಜಗತ್ತಿನಲ್ಲಿ ಸ್ತ್ರೀಗೆ ನಿನ್ನ ಪತಿಯೇ ನಿನಗೆ ಗುರು ಎಂದು ಹೇಳುತ್ತಾರೆ. ಆದರೆ ಪತಿಯನ್ನು ಬಿಟ್ಟು ನಿವೃತ್ತಿ ಮಾರ್ಗದವರನ್ನು, ಸನ್ಯಾಸಿಗಳನ್ನು ಯಾಕೆ ತಮ್ಮ ಗುರುಗಳನ್ನಾಗಿ ಮಾಡಿಕೊಳ್ಳುತ್ತಾರೆ? ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ತಮ್ಮ ಪತ್ನಿಯನ್ನು ಬಿಟ್ಟು ಅವರನ್ನು ವಿಧವೆಯರನ್ನಾಗಿ ಮಾಡಿ, ಮಕ್ಕಳನ್ನು ಬಿಟ್ಟು ಮಕ್ಕಳನ್ನು ಅನಾಥರನ್ನಾಗಿ ಮಾಡಿ ಅವರು ಸನ್ಯಾಸಿಗಳಾಗುತ್ತಾರೆ. ಇಂಥವರನ್ನು ತಮ್ಮ ಗುರುಗಳನ್ನಾಗಿ ಮಾಡಿಕೊಳ್ಳುವುದರಿಂದ ನಿಮಗೆ ಯಾವ ಲಾಭವಿದೆ? ನೀವು ಅವರಿಂದ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತೀರಿ. ದೀಕ್ಷೆಯನ್ನು ತೆಗೆದುಕೊಂಡ ಮೇಲೆ ನೀವು ಸಹ ಕಾವಿ ಬಟ್ಟೆಯನ್ನು ಧರಿಸಿ ತಲೆಯನ್ನು ಗೃಹಸ್ಥತನದಿಂದ ತಿರುಗಿಸಿ ಸನ್ಯಾಸಿಗಳಾದರೆ ಆಗ ನೀವು ಅವರಿಗೆ ಅನುಯಾಯಿಗಳು ಎಂದು ಕರೆಯಬಹುದು. ನೀವು ಸನ್ಯಾಸಿಗಳ ಅನುಯಾಯಿಗಳು ಎಂದು ಕರೆದುಕೊಳ್ಳುತ್ತೀರಿ, ಆದರೆ ಗೃಹಸ್ಥದಲ್ಲಿ ಇರುತ್ತೀರಿ. ಅಂದ ಮೇಲೆ ನೀವು ಸನ್ಯಾಸಿಗಳ ಅನುಯಾಯಿಗಳು ಹೇಗೆ ಆಗುತ್ತೀರಿ? ಇದೆಲ್ಲ ತಿಳುವಳಿಕೆಹೀನ ಮಾತಾಗಿದೆ. ಸ್ವಲ್ಪವೂ ಬುದ್ಧಿ ಇಲ್ಲದಂತಹ ಮಾತುಗಳು. ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆ. ಗುರುಗಳು ನಿಮ್ಮನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೇನೋ? ಅವರು ಪ್ರವೃತ್ತಿ ಮಾರ್ಗವನ್ನು ಒಪ್ಪುವುದಿಲ್ಲ. ಅವರ ಧರ್ಮವೇ ಬೇರೆಯಾಗಿದೆ. ಭಾರತವಾಸಿಗಳು ತಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಮರೆತು ಅನ್ಯ ಧರ್ಮಗಳಲ್ಲಿ ಹೋಗಿ ಸಿಲುಕಿಕೊಂಡಿದ್ದಾರೆ. ಹಿಂದೂ ಧರ್ಮ ಎಂದು ಹೇಳುತ್ತಾರೆ. ಹಿಂದೂ ಧರ್ಮ ಇರಲಿಲ್ಲ. ಹಿಂದೂಸ್ಥಾನದಿಂದ ಹಿಂದೂ ಎನ್ನುವಂತಹ ಹೆಸರು ಬಂದಿದೆ. ಆದರೆ ಇಷ್ಟು ಕಲ್ಲು ಬುದ್ಧಿ, ಮಂಗನ ಬುದ್ಧಿಯವರಾಗಿರೋ ಕಾರಣದಿಂದ ಏನನ್ನೂ ಸಹ ತಿಳಿದುಕೊಳ್ಳುತ್ತಿಲ್ಲ. ರಾವಣನ ಬುದ್ಧಿಯವರು ಎಂದು ಹೇಳಲಾಗುತ್ತದೆ. ಇದನ್ನು ಯಾರು ಹೇಳುತ್ತಿದ್ದಾರೆ? ಭಗವಾನುವಾಚ ಎಂದು ಯಾರು ಹೇಳುತ್ತಾರೆ? ಭಗವಂತ ತಂದೆನೇ ಹೇಳುತ್ತಿದ್ದಾರೆ. ಎಲ್ಲ ಕಾಡು ಪ್ರಾಣಿಗಳ ರೀತಿ ಮಂಗಗಳಾಗಿದ್ದೀರಿ. ಈಗ ನಾನು ಈ ಮಂಗಗಳ ಸೈನ್ಯವನ್ನು ಕಟ್ಟಿಕೊಂಡಿದ್ದೇನೆ. ಇಡೀ ಜಗತ್ತು ರಾವಣನ ಲಂಕೆಯಾಗಿದೆ, ರಾವಣನ ರಾಜ್ಯ ಆಗಿದೆ ತಾನೆ. ಬಂಗಾರದ ನಗರಿ ಕೇವಲ ಲಂಕೆಯಲ್ಲಿ ಅಷ್ಟೇ ಇರಲಿಲ್ಲ. ರಾವಣನ ರಾಜ್ಯ ಪ್ರಾರಂಭವಾಗಿದ್ದೇ ದ್ವಾಪರ ಯುಗದಿಂದ. ಯಾವಾಗ ರಜೋಗುಣದವರು ಆಗುತ್ತೇವೆ ಆಗ ರಾವಣನ ರಾಜ್ಯ ಪ್ರಾರಂಭವಾಯಿತು. ಆದರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಸತ್ಯ ಮಾತುಗಳು ಇದ್ದಾವೆ. ತಂದೆ ತಿಳಿಸುತ್ತಿದ್ದಾರೆ, ನೀವು ಎಷ್ಟೊಂದು ಅಸತ್ಯ ಮಾತುಗಳನ್ನು ಕೇಳುತ್ತಾ ಬಂದಿದ್ದೀರಿ. ಕಲ್ಪದ ಆಯುಷನ್ನು ಲಕ್ಷಾಂತರ ವರ್ಷ ಎಂದು ಹೇಳುತ್ತಿದ್ದಾರೆ. ಮನುಷ್ಯರು 84 ಲಕ್ಷ ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಿದ್ದಾರೆ. ಆದರೆ ತಂದೆ ಹೇಳುತ್ತಾರೆ, ನೀವು ಮಕ್ಕಳಿಗಿಂತಲೂ ಸಹ ಜಾಸ್ತಿ ನನ್ನ ನಿಂದನೆಯನ್ನು ಮಾಡಿದ್ದಾರೆ. ನಿಮಗಾದರೆ 84 ಲಕ್ಷ ಜನ್ಮಗಳನ್ನು ಪಡೆದುಕೊಳ್ಳುತ್ತೀರಿ ಎಂದು ಹೇಳಿದ್ದಾರೆ. ಆದರೆ ಪರಮಾತ್ಮನಿಗೆ ಕಣ ಕಣದಲ್ಲೂ ಕಲ್ಲು ಮಣ್ಣು ಎಲ್ಲದರಲ್ಲಿಯೂ ಪರಮಾತ್ಮ ಇದ್ದಾನೆ ಎಂದು ನಿಂದನೆಯನ್ನು ಮಾಡಿದ್ದಾರೆ.
ಈ ರೀತಿ ಹೇಳುವಂಥವರು ಅಪಕಾರಿಗಳು, ನನ್ನ ನಿಂದನೆಯನ್ನು ಮಾಡುವಂಥವರು, ಇಂಥವರ ಮೇಲೆ ನಾನು ಉಪಕಾರ ಮಾಡುತ್ತೇನೆ. ತಂದೆ ಹೇಳುತ್ತಾರೆ, ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ಇದು ನಾಟಕದ ಆಟ ಆಗಿದೆ. ಈ ಆಟವನ್ನು ತಿಳಿದುಕೊಳ್ಳಬೇಕು. ಸತ್ಯಯುಗದ ಆದಿಯಿಂದ ಕಲಿಯುಗದ ಅಂತ್ಯದ ತನಕ ಈ ನಾಟಕ ಇದೆ. ಈ ಚಕ್ರ ತಿರುಗುತ್ತಾ ಇರುತ್ತದೆ. ಇದನ್ನು ತಂದೆಯ ವಿನಃ ಬೇರೆ ಯಾರೂ ತಿಳಿಸಿಕೊಡಲು ಸಾಧ್ಯವಿಲ್ಲ. ತಂದೆ ಎಲ್ಲ ಆತ್ಮರುಗಳ ತಂದೆಯಾಗಿದ್ದಾರೆ. ಆ ತಂದೆಯೇ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡುತ್ತಾರೆ. ನಾವೆಲ್ಲ ಬ್ರಹ್ಮನ ಮಕ್ಕಳು, ಬ್ರಾಹ್ಮಣರಾಗಿದ್ದೇವೆ, ಈಶ್ವರಿಯ ಸಂತಾನರಾಗಿದ್ದೇವೆ. ನಾವು ಈಶ್ವರಿಯ ಪರಿವಾರದಲ್ಲಿ ಕುಳಿತುಕೊಂಡಿದ್ದೇವೆ. ಸತ್ಯಯುಗದಲ್ಲಿ ದೈವಿ ಪರಿವಾರವಿರುತ್ತದೆ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಈಶ್ವರಿಯ ಪರಿವಾರ ಇದೆ. ತಂದೆ ಮಕ್ಕಳನ್ನು ಸಂಭಾಲನೆ ಮಾಡುತ್ತಿದ್ದಾರೆ, ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಮಕ್ಕಳನ್ನು ಹೂಗಳನ್ನಾಗಿ ಮಾಡಿ ತನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಕೊಳಕು ಪಕ್ಷಿಗಳಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ. ಕೊಳಕು ಪಕ್ಷಿಗಳನ್ನು ಅಸುರರು, ದೆವ್ವ ಎಂದು ಹೇಳಲಾಗುತ್ತದೆ. ಇದೆಲ್ಲವೂ ಅಸುರಿ ಸಂಪ್ರದಾಯ ಆಗಿದೆ. ಸತ್ಯಯುಗದಲ್ಲಿ ದೈವಿ ಸಂಪ್ರದಾಯದವರಾಗಿರುತ್ತೇವೆ. ಕಲಿಯುಗದಲ್ಲಿ ಅಸುರಿ ಸಂಪ್ರದಾಯ ಇದೆ. ತಂದೆಯೇ ಬಂದು ಅಸುರಿಗಳಿಂದ ನಮ್ಮನ್ನು ದೈವಿ ಸಂಪ್ರದಾಯದವರನ್ನಾಗಿ ಮಾಡುತ್ತಿದ್ದಾರೆ. ನಾವು ಮನುಷ್ಯರಿಂದ ದೇವತೆಗಳಾಗುವುದಕ್ಕೆ ಓದುತ್ತಿದ್ದೇವೆ. ಗ್ರಂಥದಲ್ಲಿಯೂ ಸಹ ಇದೆ, ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವುದು ಕರ್ತನ ಕೆಲಸ. ಆದ್ದರಿಂದ ತಂದೆಗೆ ಜಾದೂಗಾರ ಎಂದು ಹೇಳಲಾಗುತ್ತದೆ. ನರಕವನ್ನು ಸ್ವರ್ಗವನ್ನಾಗಿ ಮಾಡುವುದು ಜಾದುವಿನ ಆಟ ಆಗಿದೆಯಲ್ಲವೇ? ಸ್ವರ್ಗವನ್ನು ನರಕವನ್ನಾಗಿ ಮಾಡುವುದಕ್ಕೆ 84 ಜನ್ಮಗಳು ಹಿಡಿಯುತ್ತದೆ. ನಂತರ ನರಕದಿಂದ ಸ್ವರ್ಗವಾಗುವುದಕ್ಕೆ ಸೆಕೆಂಡಿನ ಕೆಲಸ ಆಗುತ್ತದೆ. 1 ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಇದೆ. ನಾನು ಆತ್ಮ ಆಗಿದ್ದೇನೆ. ಆತ್ಮದ ಬಗ್ಗೆ ತಿಳಿದುಕೊಂಡಿದ್ದೀರಿ ತಾನೆ? ತಂದೆಯ ಬಗ್ಗೆಯೂ ತಿಳಿದುಕೊಂಡಿದ್ದೇವೆ. ಆತ್ಮ ಅಂದರೆ ಏನು ಎನ್ನುವುದು ಅನ್ಯ ಯಾರೂ ಸಹ ತಿಳಿದುಕೊಂಡಿಲ್ಲ. ನಾವು 100% ದೇವತಾ ಬುದ್ಧಿಯವರು ಆಗಿದ್ದೆವು. ನಂತರ 100% ಹಸುರಿ ಬುದ್ಧಿ, ಕಲ್ಲು ಬುದ್ಧಿಯವರು ಆಗಿದ್ದೇವೆ. ಭಗವಾನು ವಾಚ ಇದೆ, ಈ ರೀತಿ ಅಸುರಿ ಬುದ್ಧಿಯವರನ್ನು ಯಾರು ಪೂಜೆ ಮಾಡುತ್ತಾರೆ ಅವರೆಲ್ಲರೂ ಅಸುರರ ರೀತಿ ರಾಕ್ಷಸಿ ಬುದ್ಧಿಯವರಾಗಿದ್ದಾರೆ. ನಿಮ್ಮನ್ನೂ ಸಹ ಅಸುರಿ ಬುದ್ಧಿಯವರನ್ನಾಗಿ ಮಾಡಿದ್ದರು. ಅನೇಕ ಗುರುಗಳು ಇದ್ದಾರಲ್ಲವೇ? ಸದ್ಗುರು ಒಬ್ಬ ತಂದೆಯಾಗಿದ್ದಾರೆ. ಸದ್ಗುರು ಅಕಾಲ್ ಎಂದು ಹೇಳಲಾಗುತ್ತದೆ. ಪರಮಪಿತ ಪರಮಾತ್ಮ ಒಬ್ಬ ಗುರುವಾಗಿದ್ದಾರೆ. ಆದರೆ ಮನುಷ್ಯರು ಎಷ್ಟೊಂದು ಜನ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ. ಎಲ್ಲರೂ ವಿಕಾರಿಗಳಾಗಿದ್ದಾರೆ. ಯಾರೂ ಸಹ ನಿರ್ವಿಕಾರಿಗಳು ಇಲ್ಲ, ಸನ್ಯಾಸಿಗಳು ಎಂದು ಹೇಳುತ್ತಾರೆ. ಆದರೆ ಜನ್ಮ ಜನ್ಮಾಂತರದಿಂದ ವಿಕಾರದಿಂದ ಭ್ರಷ್ಟಾಚಾರದಿಂದಲೇ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ತಾನೆ. ಸತ್ಯಯುಗದಲ್ಲಿ ರಾವಣನ ರಾಜ್ಯ, 5 ವಿಕಾರಗಳ ರಾಜ್ಯ ಇರುವುದಿಲ್ಲ. ಅದನ್ನು ಸಂಪೂರ್ಣ ನಿರ್ವಿಕಾರಿ ಜಗತ್ತು ಎಂದು ಹೇಳಲಾಗುತ್ತದೆ. ಈ ದೇವತೆಗಳ ವಿನಃ ಅನ್ಯರು ಯಾರನ್ನೂ ಸಹ ಸಂಪೂರ್ಣ ನಿರ್ವಿಕಾರಿಗಳು ಎಂದು ಕರೆಯುವುದಿಲ್ಲ. ಈಗ ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ನಾವು ಮಕ್ಕಳು ಇಲ್ಲಿ ರಾಜಧಾನಿಗೋಸ್ಕರ ಓದುತ್ತಿದ್ದೇವೆ. ನೀವು ರಾಜಯೋಗಿಗಳಾಗಿದ್ದೀರಿ. ನೀವು ರಾಜಯೋಗಿಗಳು, ಬೇಹದ್ದಿನ ಸನ್ಯಾಸಿಗಳು. ಅವರು ಹಠಯೋಗಿಗಳು, ಹದ್ದಿನ ಸನ್ಯಾಸಿಗಳು. ಮೊದಲು ಅವರಲ್ಲಿಯೂ ಎಷ್ಟೊಂದು ಶಕ್ತಿ ಇತ್ತು. ಅಂದರೆ ಸನ್ಯಾಸಿಗಳಲ್ಲಿಯೂ ಸಹ ಮೊದಲು ಎಷ್ಟೊಂದು ಶಕ್ತಿ ಇತ್ತು. ಈಗ ಇಲ್ಲ. ಈಗ ಅವರು ಕಾಡಿನಲ್ಲಿ ಇರಲು ಸಾಧ್ಯವಿಲ್ಲ. ಅವರು ಎಲ್ಲರೂ ಸಹ ನಗರಗಳಲ್ಲಿ ಸೇರಿದ್ದಾರೆ. ಯಾರು ಸ್ತ್ರೀಯನ್ನು ವಿಧವೆಯನ್ನಾಗಿ, ಮಕ್ಕಳನ್ನು ಅನಾಥರನ್ನಾಗಿ ಮಾಡಿರುವಂತಹ ಸನ್ಯಾಸಿಗಳಿಗೇ
ಈ ಗೃಹಸ್ಥಿಗಳು ಅವರ ಶಿಷ್ಯರಾಗುತ್ತಾರೆ. ಅವರ ಪಾದವನ್ನು ತೊಳೆದು ಆ ನೀರನ್ನು ಕುಡಿಯುತ್ತಾರೆ. ಅವರನ್ನೇ ಭಗವಂತ ಗುರು ಎಂದು ತಿಳಿದುಕೊಂಡು ಅವರ ಪೂಜೆ ಮಾಡುತ್ತಾರೆ. ಎಲ್ಲಿ ಒಬ್ಬ ಸದ್ಗುರು ಸರ್ವರಿಗೂ ಸದ್ಗತಿಯನ್ನು ಕೊಡುವಂಥವರು, ಎಲ್ಲಿ ಈ ಅನೇಕ ಗುರುಗಳು? ನಿಮ್ಮ ದುರ್ಗತಿ ಇದರಿಂದಲೇ ಆಗುತ್ತಿದೆಯಲ್ಲವೇ? ನಾನು ಎಲ್ಲರಿಗೂ ಸದ್ಗತಿಯನ್ನು ಕೊಟ್ಟು ನಿಮ್ಮನ್ನು ಸುಖಿಗಳನ್ನಾಗಿ ಮಾಡುತ್ತೇನೆ. ನನಗೆ ಸದ್ಗುರು ಅಕಾಲ ಮೂರತಿ ಎಂದು ಹೇಳುತ್ತಾರೆ. ನಾನು ಗಳಿಗೆಗೂ ಶರೀರವನ್ನು ಬಿಡುವುದೂ ಇಲ್ಲ ಮತ್ತು ತೆಗೆದುಕೊಳ್ಳುವುದೂ ಇಲ್ಲ. ಕಾಲ ಬಂದು ತಿನ್ನುವುದಿಲ್ಲ. ನೀವಾತ್ಮಗಳೂ ಸಹ ಅವಿನಾಶಿಯಾಗಿದ್ದೀರಿ. ಆದರೆ ಪತಿತರಿಂದ ಪಾವನ, ಪಾವನರಿಂದ ಪತಿತ ಆಗುತ್ತೀರಿ. ಆದರೆ ಸನ್ಯಾಸಿಗಳು ಆತ್ಮ ನಿರ್ಲೇಪ ಎಂದು ಹೇಳಿದ್ದಾರೆ. ಇಂತಹ ಮಾತುಗಳನ್ನು ಗುರುಗಳಿಗೆ ತಿಳಿಸಬೇಕು. ಅವರು ದುರ್ಗತಿಯ ಕಡೆಗೆ ಕರೆದುಕೊಂಡು ಹೋಗುತ್ತಾರೆ. ಅನೇಕ ಪ್ರಕಾರದ ಗುರುಗಳಿದ್ದಾರೆ. ಬ್ರಹ್ಮ ತಂದೆ ಸ್ವತಃ ಹೇಳುತ್ತಿದ್ದಾರೆ, ನಾನೂ ಸಹ 12 ಜನ ಗುರುಗಳನ್ನು ಮಾಡಿಕೊಂಡಿದ್ದೆ. ಅವರೆಲ್ಲರೂ ನಿವೃತ್ತಿ ಮಾರ್ಗದವರು. ನಾಟಕದ ರಹಸ್ಯವನ್ನು ತಂದೆಯೇ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ರಚಯಿತ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆಯೇ ನಾವು ಮಕ್ಕಳಿಗೆ ಕೊಡುತ್ತಿದ್ದಾರೆ. ಬೇರೆ ಯಾವ ಮನುಷ್ಯರು ಈ ಜ್ಞಾನವನ್ನು ತಿಳಿಸಲು ಸಾಧ್ಯವಿಲ್ಲ. ಜ್ಞಾನ ಸಾಗರ ತಂದೆಯೇ ಆಗಿದ್ದಾರೆ. ಆ ತಂದೆ ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ, ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡುತ್ತಾರೆ. ನಮ್ಮ ಜನ್ಮ ಕೌಡೆಯ ಸಮಾನ ಆಗಿತ್ತು. ಈಗ ತಂದೆ ನಮ್ಮ ಜನ್ಮವನ್ನು ವಜ್ರ ಸಮಾನ ಮಾಡುತ್ತಿದ್ದಾರೆ. ತಂದೆ ಮಂತ್ರದ ಅರ್ಥವನ್ನು ತಿಳಿಸುತ್ತಿದ್ದಾರೆ. ಅವರು ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮ ಎಂದು ಹೇಳಿದ್ದಾರೆ. ಅಂದರೆ ಹಂಸೋದ ಅರ್ಥವನ್ನು ಅವರು ನಾವೇ ಪರಮಾತ್ಮ, ಪರಮಾತ್ಮನೇ ನಾವು ಎಂದು ಹೇಳಿದ್ದಾರೆ. ತಂದೆ ಹೇಳುತ್ತಾರೆ, ಇದು ಸಹ ಕಾಡು ಬುದ್ಧಿಯ ಮಾತಾಗಿದೆ. ಆತ್ಮನೇ ಪರಮಾತ್ಮ ಹೇಗೆ ಆಗಲು ಸಾಧ್ಯ? ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದರೆ, ನಾವಾತ್ಮಗಳು ಈ ಸಮಯದಲ್ಲಿ ಬ್ರಾಹ್ಮಣರಾಗುತ್ತಿದ್ದೇವೆ. ಮುಂದೆ ನಾವೇ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ. ದೇವತೆಗಳಿಂದ ಕ್ಷತ್ರಿಯರು, ಕ್ಷತ್ರಿಯರಿಂದ ವೈಶ್ಯ, ವೈಶ್ಯರಿಂದ ನಂತರ ಶೂದ್ರ, ಮತ್ತು ಶೂದ್ರರಿಂದ ಬ್ರಾಹ್ಮಣರಾಗುತ್ತೇವೆ. ಇದು ಹಂಸೋದ ಮಾತಾಗಿದೆ. ಎಲ್ಲಕ್ಕಿಂತ ಶ್ರೇಷ್ಠ ಜನ್ಮ ನೀವು ಮಕ್ಕಳ ಜನ್ಮ ಆಗಿದೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಬಿಂದು ರೂಪ ಆಗಿರಿ. ಬಿಂದು ರೂಪದ ಅರ್ಥ ಪವರ್ಫುಲ್ ಸ್ಥಿತಿ. ಇದರಲ್ಲಿ ವ್ಯರ್ಥ ಸಂಕಲ್ಪವೂ ಬರುವುದಿಲ್ಲ. ಹಾಗೂ ಬಿಂದು ಅಂದರೆ ಅರ್ಥ ಆಗಿ ಹೋಗಿದ್ದಕ್ಕೆ ಬಿಂದು ಇಡುವುದು. ಬಿಂದು ರೂಪದ ಸ್ಥಿತಿಯಲ್ಲಿ ಕರ್ಮ ಶ್ರೇಷ್ಠವಾಗಿರುತ್ತದೆ, ಏಕೆಂದರೆ ವ್ಯರ್ಥ ಸಂಕಲ್ಪ ಇರುವುದಿಲ್ಲ. ಪುರುಷಾರ್ಥದ ವೇಗವೂ ಸಹ ತೀವ್ರವಾಗಿರುತ್ತದೆ. ಬಿಂದು ರೂಪ ಅಂದರೆ ವ್ಯರ್ಥವನ್ನು ನೋಡುವುದು, ಕೇಳುವುದು ಹಾಗೂ ಮಾತನಾಡುವುದು ಎಲ್ಲವೂ ಬಂದಾಗುತ್ತದೆ. ಸಮರ್ಥ ಕಣ್ಣುಗಳು ತೆರೆದಿರುತ್ತದೆ. ಅಂದರೆ ಅರ್ಥ ಸಾಕ್ಷಿತನದ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತಾರೆ. ಹಾಗಾದರೆ ನಿಮಗೆ ಇಂತಹ ಸ್ಥಿತಿ ರೂಪಿತ ಆಗಿದೆಯೇನು? ಬಿಂದು ಆಗಿರಿ. ಆಗಲೇ ಬಿಂದು ತಂದೆಯ ಜೊತೆಗೆ ಮನೆಗೆ ಹೋಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.